ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿವಿಲ್ ಪೊಲೀಸ್ ಎಕ್ಸಾಮನ್ನು ಮುಂಚೆನೇ ಅವರು ಡೇಟನ್ನು ಕೊಟ್ಟಿದ್ದರು. ಆ ಎಕ್ಸಾಮನ್ನು 2/8/2026 ಮಾಡ್ತೀವಿ ಅಂತ ಹೇಳಿದರು. ಆದರೆ ಇನ್ನೂ ಕೆಲವರಲ್ಲಿ ಡೌಟ್ ಇತ್ತು, ಮೋಸ್ಟ್ಲಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೋ ಏನೋ ಅಂತ. ಆ್ಯಕ್ಚುಲಿ ಅದು ಪೋಸ್ಟ್ಪೋನ್ ಆಗ್ತಿಲ್ಲ, ಅದೇ ದಿನಾಂಕದಂದು ನಡೀತಾ ಇದೆ. ಇವತ್ತು KEA ಅವರು ಸಿವಿಲ್ ಪೊಲೀಸ್ ಎಕ್ಸಾಮ್ಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ರಿ ಅವರಿಗೆ ಸಿಟಿ ಇಂಟಿಮೇಷನ್ ಲೆಟರನ್ನು, ಅಂದರೆ ನಿಮಗೆ ಮೆಸೇಜನ್ನು ಕಳಿಸಿದ್ದಾರೆ. ನಿಮ್ಮ ಎಕ್ಸಾಮ್ ಯಾವ್ಯಾವ ಸಿಟಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಟೆಕ್ಸ್ಟ್ ಮೆಸೇಜನ್ನು ಕಳಿಸಿದ್ದಾರೆ. ಮುಂದಿನ ಒಂದೆರಡು ದಿನದಲ್ಲಿ ಹಾಲ್ ಟಿಕೆಟ್ ಕೂಡ ಬರುತ್ತೆ. ಸೊ ಇವಾಗ ಎಕ್ಸಾಮ್ ನಡೆಯುವಂಥದ್ದು ಬಹುತೇಕ ಖಚಿತ. ಸೊ ಅದೇ ದಿನಾಂಕ, ಅವರು ಯಾವ ದಿನಾಂಕದಂದು ಹೇಳಿದರು ಅದೇ ದಿನಾಂಕದಂದು ನಿಮ್ಮ ಎಕ್ಸಾಮ್ ನಡೆಯೋದು ಖಚಿತ ಆಗಿದೆ. ಸೊ ಯಾರ್ಯಾರೆಲ್ಲ ಓದ್ತಾ ಇದ್ದೀರಾ, ಇನ್ನೂ ನಿಮ್ಮ ಎಫರ್ಟನ್ನು ಇನ್ನೂ ಜಾಸ್ತಿ ಹಾಕಿ. ಯಾರು ಇನ್ನೂ ಶುರುನೇ ಮಾಡಿಲ್ಲ, ಇನ್ನೂ ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ, ಸೊ ನೀವಿನ್ನೂ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಇನ್ನೂ ಇರುವಂಥ ಕೇವಲ ಒಂದೇ ಒಂದು ವಾರದಲ್ಲಿ ಆದಷ್ಟು ಬೇಗ ಎಲ್ಲವನ್ನು ರಿವೈಸ್ ಮಾಡ್ಕೊಳ್ಳಿ, ಹಾಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿ. ಈ ನನ್ನ ಚಾನಲಲ್ಲಿ ಈ ಎಕ್ಸಾಮ್ಗೋಸ್ಕರ ಅಂತಲೇ ನಾನು ಒಂದು ಪ್ಲೇಲಿಸ್ಟನ್ನು ಮಾಡಿದ್ದೀನಿ. ಇದರಲ್ಲಿ ಸಾಕಷ್ಟು MCQ ಡಿಸ್ಕಸ್ ಮಾಡಿದ್ದೀನಿ. ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ MCQ ಆಗಿರುತ್ತೆ. ಹಾಗೆ ಕರ್ನಾಟಕದ ಸ್ಟ್ಯಾಟಿಕ್ ಪಾಯಿಂಟ್ ರಿಲೇಟೆಡ್ ಟಾಪಿಕ್ಸ್ಗಳು ಕೂಡ ಕವರ್ ಆಗಿದೆ. ಕರ್ನಾಟಕದ ಬೇಸಿಕ್ ಇನ್ಫಾರ್ಮೇಷನ್, ಕರ್ನಾಟಕ ಯಾವಾಗ ಫಾರ್ಮ್ ಆಯಿತು, ಕರ್ನಾಟಕಕ್ಕೆ ಯಾವ್ಯಾವ ರೀಜನ್ಗಳಲ್ಲಿ ಏನೇನು ನದಿಗಳು ಯಾವುದು, ಹಾಗೆ ಬೆಟ್ಟ ಗುಡ್ಡಗಳು, ಸೊ ಅವುಗಳ ಬಗ್ಗೆ ಎಲ್ಲ ನಾನು ಈ ವಿಡಿಯೋಸಲ್ಲಿ ಹೇಳಿದ್ದೀನಿ. ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ದಯವಿಟ್ಟು ಆ ಪ್ಲೇಲಿಸ್ಟನ್ನು ಒಮ್ಮೆ ನೋಡಿ. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ನೀವು ಓದುವಂಥದ್ದು ತುಂಬ ವಯಸ್ಸಾಗಿ ಓದಬೇಕು, ತುಂಬ ಸ್ಮಾರ್ಟ್ ಪ್ರಿಪ್ರೇಷನನ್ನು ಮಾಡಬೇಕು. ಒನ್ಲೈನ್ ಕ್ವಶನ್ಗಳು ತುಂಬಾ ಇರುತ್ತೆ, ಅರ್ಧಕ್ಕೆ ಅರ್ಧ ಕ್ವಶನ್ಗಳು ಒನ್ಲೈನ್ ಇರುತ್ತೆ. ಸೊ ಇಲ್ಲಿ ನೀವು ಓದಿಲ್ಲ ಅಂದರೆ ನೀವು ಆನ್ಸರ್ ಮಾಡೋಕ್ಕೆ ಆಗಲ್ಲ. ಇದಕ್ಕೋಸ್ಕರ ಬೇಸಿಕ್ ಬುಕ್ಸ್ಗಳನ್ನು ಓದ್ಕೊಳ್ಳಿ, ಹಾಗೆ ಕರೆಂಟ್ ಅಫೇರ್ಸ್ ಮೆಟೀರಿಯಲನ್ನು ಇನ್ನೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಸಿಟಿಯನ್ನು ಸದ್ಯಕ್ಕೆ ಬಿಟ್ಟಿದ್ದಾರೆ, ಹಾಲ್ ಟಿಕೆಟ್ ಮುಂದಿನ ದಿನದಲ್ಲಿ ಬಿಡ್ತಾರೆ. ಹಾಗೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ, ಇನ್ನೂ ನಿಮ್ಮ ಎಫರ್ಟನ್ನು ಜಾಸ್ತಿ ಹಾಕಿ. ಈ ಎಕ್ಸಾಮ್ ಬಗ್ಗೆ ಸ್ಟಡಿ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.